ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಮಂಡ್ಯ DCC ಬ್ಯಾಂಕ್ ಸಂಬಂಧಪಟ್ಟಂಗೆ ಸುಮಾರು ಜನ ಮೆಸೇಜ್ ಮಾಡ್ತಾನೆ ಇದ್ದೀರಾ. ಸೊ ಒಂದೇ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಣ. ಎಲ್ಲರಿಗೂ ಒಂದೇ ಸತಿ ರಿಪ್ಲೈ ಆದಂಗೆ ಆಗುತ್ತೆ. ಎಲ್ಲರಿಗೂ ಒಂದೇ ಸತಿ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ತೀರಾ ಬಿಸಿ ಇರ್ತೀವಿ, ತೀರಾ ಬಿಸಿ ಇರ್ತೀವಿ. ರಿಪ್ಲೈ ಮಾಡ್ಲಿಕ್ಕೆ ದೇವರನೇ ಟೈಮ್ ಅಂತೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಕೈಯಲ್ಲಾದಷ್ಟು ಮಾಡಿದ್ದೀನಿ. ಕಂಟಿನ್ಯೂಸ್ ಕಾಲ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಅಟೆಂಡ್ ಮಾಡೋಕೆ ಅಷ್ಟು ಟೈಮ್ ಇಲ್ಲ, ಅಷ್ಟು ಟೈಮ್ ಖಂಡಿತವಾಗ್ಲೂ ಇಲ್ಲ. ಅದಕ್ಕೋಸ್ಕರ ಒಂದೇ ಒಂದು ವಿಡಿಯೋನಲ್ಲಿ ಅಂದ್ರೆ ಗೊತ್ತಾಗುತ್ತೆ, ಕ್ಲಾರಿಫೈ ಆಗುತ್ತೆ. ಸೊ ಅದಕ್ಕೋಸ್ಕರ ಆನ್ಸರ್ ಟು ಯುವರ್ ಕಮೆಂಟ್ಸ್ ಅಂತಾನೆ ಮಾಡ್ತಾ ಇದ್ದೀನಿ. ಏನೇನು ಕಮೆಂಟ್ಸ್ ಇದೆ ನಿಮ್ದು ನೋಡ್ತಾ ಹೋಗೋಣ. ಮಂಡ್ಯ DCC ಬ್ಯಾಂಕ್ ಫೈನಲ್ ರಿಸಲ್ಟ್ಸ್ ಯಾವಾಗ? ಈಗ ಬಿಟ್ಟಿರೋದು ಪ್ರಾವಿಷನಲ್ ರಿಸಲ್ಟ್ಸು. ಫೈನಲ್ ರಿಸಲ್ಟ್ಸ್ ಒಂದೇ ಒಂದು ನಿಮಿಷ. ಇದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಕ್ವಶನ್ಸ್ ಏನೇನಿದ್ದವಪ್ಪ ಅಂದ್ರೆ, ಮಂಡ್ಯ DCC ಬ್ಯಾಂಕ್ದು ಫೈನಲ್ ರಿಸಲ್ಟ್ ಯಾವಾಗ ಅಂತ ಕೇಳಿದ್ದೀರಾ. ಮೇಯ್ನು ಈಗ ಪ್ರಾವಿಷನಲ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ. 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ. ಅಬ್ಜೆಕ್ಷನ್ ಹಾಕೋ ಪ್ರೊಸೀಜರು ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ನೊಂದು ವಿಡಿಯೋ ಲಿಂಕ್ ಇದೆ, ಅದನ್ನ ನೋಡಿ. ಅಬ್ಜೆಕ್ಷನ್ಸ್ ವಿಡಿಯೋ ನೀಟಾಗಿ ಹೇಳಿದ್ದೀನಿ, ಅದು ನೋಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ, ಅದ್ರ ಪ್ರಕಾರ ಅಬ್ಜೆಕ್ಷನ್ ಹಾಕೊಳ್ಳಿ. ಒಂದು ಕ್ಲಾರಿಫೈ ಆಯ್ತು. 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಪ್ರಾವಿಷನಲ್ ರಿಸಲ್ಟ್ಸ್ಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 15ನೇ ತಾರೀಕು ಆದ ನಂತರ ಯಾರೆಲ್ಲ ಅಬ್ಜೆಕ್ಷನ್ ಹಾಕಿರ್ತಾರೆ ಅದನ್ನೆಲ್ಲ ತಗೊಂತಾರೆ. ಒಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಕ್ರಾಸ್ ವೆರಿಫಿಕೇಶನ್ ಆದ ನಂತರದಲ್ಲಿ ಅದನ್ನ ರಿಸಲ್ಟ್ಸ್ ನ ಫೈನಲೈಸ್ ಮಾಡಿ ಮೇ ಬಿ ಮೋಸ್ಟ್ ಪ್ರಾಬಬಿಲಿಟಿ ಮಾರ್ಚ್ ಎಂಡಿಂಗ್ ಒಳಗಡೆ, ಮಾರ್ಚ್ ನ ಕೊನೆಯ ಒಳಗಡೆ ಫೈನಲ್ ರಿಸಲ್ಟ್ ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಬಿಡುವ ಚಾನ್ಸಸ್ ಇದೆ. ಇದು ಸಂಭವನೀಯ, ಒಂದು ಪ್ರಿಡಿಕ್ಷನ್ ಅಷ್ಟೇನೆ. ಹಿಂದೆ ಎಲ್ಲ ನಡ್ಕೊಂಡ್ ಬಂದಿತ್ತಲ್ಲ, ಹಿಂದೆ ಸುಮಾರು ಎಕ್ಸಾಮ್ಸ್, ಸುಮಾರು 16 ವರ್ಷದಿಂದ ನೋಡ್ತಾ ಇರೋದು. ಆ ಬೇಸಿಸ್ ಮೇಲೆ ಹೇಳ್ತಾ ಇದೀವಿ ಅಷ್ಟೇ, ಇನ್ಯಾವುದೇ ಬೇಸಿಸ್ ಮೇಲೂ ಅಲ್ಲ. ಸುಮ್ನೆ ಮೆಸೇಜಸ್ ಮಾಡಿ ಸುಮ್ನೆ ಹೆಂಗ್ ಹೇಳ್ತೀರಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಬಿಟ್ರೆ ಇನ್ಯಾವುದೇ ಬೇಸಿಸ್ ಮೇಲೂ ಹೇಳಕ್ ಸಾಧ್ಯ ಇಲ್ಲ. 16 ವರ್ಷದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ತೀವಿ, ಗೊತ್ತಾಗೋಗುತ್ತೆ. ಪ್ರಾಬಬಿಲಿಟಿ ಸುಮಾರು ವರ್ಷ ನೋಡಿರ್ತೀವಿ, ಸುಮಾರು ರಿಕ್ರೂಟ್ಮೆಂಟ್ ನೋಡಿರ್ತೀವಿ. ಆ ಬೇಸಿಸ್ ಮೇಲೆ ಈ ಮಂಡ್ಯದು ಹೇಳಿದ್ದೆ, ಇನ್ನೇನ್ ಬಿಡ್ತಾರೆ ಅಂತ ಬಿಟ್ಟಿದ್ದಾರೆ ನೋಡಿ, ಅಷ್ಟೇನೆ. ಇನ್ನೇನಿಲ್ಲ ಲಾಜಿಕ್ ಇದ್ರಲ್ಲಿ. ಇದೂ ಅಷ್ಟೇನೆ. 15ನೇ ತಾರೀಕು ಅಂದ್ರೆ ಒಂದು 5 days ಅಲ್ಲಿ ಎಲ್ಲ ವೆರಿಫಿಕೇಶನ್ ಆದ್ರೂ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಎಲ್ಲ ಅಪ್ರೂವಲ್ ತಗೊಂಡು ಮೇ ಬಿ ಮಂತ್ ಎಂಡಿಂಗ್ ಅಲ್ಲಿ ಮೇ ಬಿ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ, ಮಂತ್ ಎಂಡಿಂಗ್ ಹೊತ್ತಿಗೆ ನಿಮ್ಮ ಫೈನಲ್ ರಿಸಲ್ಟ್ ಬಿಡುವ ಸಾಧ್ಯತೆಗಳು ಇದಾವೆ. ಸಂಭವನೀಯತೆ ಅಷ್ಟೇ ಮಾತಾಡ್ತಾ ಇರೋದು. ಚಾನ್ಸಸ್ ಬಿಡುವ ಸಾಧ್ಯತೆ ಇದೆ. ಇಂಟರ್ವ್ಯೂ ಏಪ್ರಿಲ್ ಮಂತ್ ಅಲ್ಲಿ ಇಡುವ ಸಾಧ್ಯತೆ ಇದೆ. ಅಷ್ಟೇ. ಹೆಂಗೆ, ಯಾವ ಬೇಸಿಸ್ ಮೇಲೆ ಹೇಳ್ತೀರಾ? ಅನುಭವದ ಆಧಾರದ ಮೇಲೆ ಅಷ್ಟೇ. ಅದು ಬಿಟ್ರೆ ಮತ್ತೆ ಮೆಸೇಜಸ್ ಖಂಡಿತವಾಗ್ಲೂ ಈ ವಿಚಾರವಾಗಿ ಮಾಡ್ಬಿಡ್ರಿ. ಅನುಭವದ ಆಧಾರದ ಮೇಲೆ ಅಂತ ಹೇಳ್ತಾ ಇದೀನಿ. 16 ವರ್ಷ ಸುಮ್ಮನೆ ತಮಾಷೆ ಅಲ್ವೇ ಅಲ್ಲ. 16 ವರ್ಷದ ಅನುಭವ, ಸುಮಾರು ರಿಕ್ರೂಟ್ಮೆಂಟ್ ನೋಡಿರ್ತೀವಿ. ಸುಮಾರು ರಿಕ್ರೂಟ್ಮೆಂಟ್ ಎಷ್ಟು ದಿನಕ್ಕೆ ಬಿಡ್ತಾರೆ ಏನು ಕಾದು ನೋಡಿರ್ತೀವಿ. ಎಷ್ಟು ದಿನಕ್ಕೆ ಬಿಡ್ತಾರೆ, ಹೆಂಗ್ ಬಿಡ್ತಾರೆ ಏನು ಅಂತ ಎಲ್ಲ ಗೊತ್ತಾಗೋಗಿರುತ್ತೆ. ನೋಡಿ ಅನುಭವದ ಮೇಲೆ ಹೇಳ್ತೀವಿ ಅಷ್ಟೇನೆ. ಏಪ್ರಿಲ್ ಮಂತ್ ಅಲ್ಲಿ ನಿಮ್ದು ಇಂಟರ್ವ್ಯೂ ಇರ್ತಕ್ಕಂಥ ಚಾನ್ಸಸ್ ಇದೆ. ಯಾರೋ ಇಂಜಿನಿಯರಿಂಗ್ ಸೆಕ್ಷನ್ ಏನ್ ಓದ್ಬೇಕು ಅಂತ ಕೇಳ್ತಾ ಇದ್ರು. ಗೊತ್ತಿಲ್ಲದೆ ಇರೋದನ್ನ ಹೇಳ್ಬಾರ್ದು. ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಿಮ್ಮ ಆರ್ಟ್ಸ್ ಸ್ಟ್ರೀಮ್ ಅಂದ್ರೆ BA MA ಪಕ್ಕ ಗೊತ್ತಿದೆ. BSc MSc ಗೊತ್ತಿದೆ. ನಂದು MSc ಆಗಿರ್ತಕ್ಕಂಥದ್ರಿಂದ ನಾನು 3 ಸತಿ ಹೋಗಿ ಬಂದಿರೋದ್ರಿಂದಾಗಿ ಪಕ್ಕ ಗೊತ್ತಿದೆ. ಪಕ್ಕ 3 ಸತಿ ಫೇಸ್ ಮಾಡಿರೋದ್ರಿಂದ MSc ದಂತೂ ಅಕ್ಯುರೇಟ್ ಆಗಿ ಗೊತ್ತಿದೆ. BA ನಮ್ಮ ಹುಡುಗರು ಹೋಗಿ ಬಂದಿದ್ದು ಅವ್ರದ್ದು ಗೊತ್ತಿದೆ. BA MA ಗೊತ್ತಿದೆ, ಏನ್ ಕೇಳ್ತಾರೆ ಅಂತ ಗೊತ್ತಿದೆ. ಅದು ಬಿಟ್ರೆ BComದು ನನಗೆ ಗೊತ್ತಿಲ್ಲ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಮಾತಾಡಕ್ ಹೋಗಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಗೊತ್ತಿಲ್ಲ ಅಷ್ಟೇ. ಬೇರೆ ಎಲ್ಲಾದ್ರೂ ಕೇಳ್ಕೊಳ್ಳಿ, ಓದ್ಕೊಳ್ಳಿ. BCom MCom ಬಗ್ಗೆ ಮಾಹಿತಿ ಇಲ್ಲ, ಏನಾದ್ರು ಬೇಸಿಕ್ಸ್ ಕೇಳ್ಬೋದೇನೋ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಇಂಜಿನಿಯರಿಂಗ್ ಸ್ಟ್ರೀಮ್ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ದಯವಿಟ್ಟು ಬೇರೆ ಯಾರನ್ನಾರ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲಿಗೆ ಇದ್ರ ಕತೆ ಮುಗೀತು. ಯಾವುದು ಇಂಟರ್ವ್ಯೂ ಕತೆ, ಇದ್ರದ್ದು ಇಂಟರ್ವ್ಯೂ ಯಾವ ಮಂತ್ ಅಲ್ಲಿ ಇರುತ್ತೆ? ಇಂಟರ್ವ್ಯೂ ಏಪ್ರಿಲ್ ಅಲ್ಲಿ ಇರ್ತಕ್ಕಂಥ ಸಂಭವವಿದೆ. ಹಂಗಂತೇಳಿ ಮೇನಲ್ಲಿ ಮಾಡ್ಬೋದಮ್ಮ. ಜೂನ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು, ಜುಲೈ ಅಲ್ಲಿ ಬೇಕಾದ್ರೂ ಮಾಡ್ಬೋದು, 6 ತಿಂಗಳು ಬಿಟ್ಟು ಬೇಕಾದ್ರೂ ಮಾಡ್ಬೋದು. ಗೊತ್ತಿಲ್ಲ ನಮ್ಗದು. ಅದು ಅವ್ರ ಬ್ಯಾಂಕ್ ಅವರು ಉಂಟು, ನೀವುಂಟು, ಅದು ಅಷ್ಟೇನೆ. ಒಂದು ಅನುಭವದ ಆಧಾರದ ಮೇಲೆ ಒಂದು ಪ್ರಾಬಬಿಲಿಟಿ ಹೇಳಿ ಅಂದ್ರೆ ಏಪ್ರಿಲ್ ಅಲ್ಲಿ ಇರೋ ಸಾಧ್ಯತೆ ಇದೆ ಅಷ್ಟೇ. ಇನ್ನ ಚಿಕ್ಕಮಂಗ್ಳೂರ್ ಕೇಳ್ತಾ ಇದ್ದೀರಾ, ಪದೇ ಇನ್ನೂ ನಿಲ್ಸಿಲ್ಲ ಕೇಳದ್ನ. ಅದು ನಮ್ಗೆ ಗೊತ್ತಾಗೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ಗೆ ಗೊತ್ತಾಗೋದಿಲ್ಲ. ಪದೇ ಹೇಳ್ತೀರಿ, ಹೆಂಗ್ ಗೊತ್ತಾಗುತ್ತೆ? ನೀವೇ ಯೋಚನೆ ಮಾಡಿ ನೋಡಿ.
ಗೊತ್ತಿಲ್ಲ. ಚಿಕ್ಕಮಂಗ್ಳೂರಿನಲ್ಲಿ ಯಾರಾರು ಇದ್ರೆ ದಯವಿಟ್ಟು ಹೋಗಿ, ಯಾರಾರು ಹುಡುಗರು ಇರ್ತಿರಲ್ವಾ ಕೇಳಿ, ರಿಕ್ವೆಸ್ಟ್ ಮಾಡಿ ಕೇಳಿ, ಇಷ್ಟು ದಿನ ಆಗಿದೆ ಸರ್ ಅಪ್ಲಿಕೇಶನ್ ಹಾಕಿ, ಒಂದು ಟೈಮ್ ಟೇಬಲ್ ಹಾಕೊಂಡು ಓದ್ತೀವಿ, ದಯವಿಟ್ಟು ಏನೋ ಒಂದು ಯಾವ ಮಂತಲ್ಲಿ ಇರುತ್ತೆ ಅಂತ ಹೇಳಿ ಅಂತ ಕೇಳಿ. ಖಂಡಿತವಾಗ್ಲೂ ಒಂದು ಹೆಲ್ಪ್ ಮಾಡೋ ಸಾಧ್ಯತೆ ಇರುತ್ತೆ. ಯಾವ ಮಂತಲ್ಲಿ ಅಂತ ಅಷ್ಟೇನೆ, ಯಾವುದೋ ಒಂದು ಮಂತಲ್ಲಿ, ಈ ಮಂತೋ ನೆಕ್ಸ್ಟ್ ಮಂತೋ ಇನ್ನೊಂದು ಮಂತೋ ಹೇಳ್ತಾರೆ. ಆ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ ಆಯ್ತಾ. ಇನ್ನು ಇದು ಬಿಟ್ರೆ ಇನ್ನು KPSC ಮತ್ತು KE ಇಂದ ಸಾವಿರಾರು ಅಧಿಸೂಚನೆ ಹೊರಡು, ಸಾವಿರಾರು ಪೋಸ್ಟ್ ಕಾಲ್ ಆಗುತ್ತಮ್ಮ, ಅದರಲ್ಲೇನು ಅನುಮಾನನೇ ಬೇಡ. FDA SDA KPSC ಇಂದ FDA SDA ಆಗಿರಲಿ, ಗ್ರೂಪ್ ಸಿ ಆಗಿರಲಿ, ಸಾವಿರಾರು ಪೋಸ್ಟ್ ಕಾಲ್ ಆಗುತ್ತೆ. ರೋಸ್ಟರ್ ಸಿಸ್ಟಮ್ದು ಸರೋದ ತಕ್ಷಣನೇ ಇಮ್ಮಿಡಿಯೇಟ್ಲಿ ಕಾಲ್ ಆಗುತ್ತೆ. ಸಾವಿರಾರು ಪೋಸ್ಟ್ ಕಾಲ್ ಆಗುತ್ತೆ. ಕಾಲ್ ಆದ್ಮೇಲೆ ಏನಾದ್ರು ಓದ್ತೀವಿ ಅಂದ್ರೆ ಅದು ಆಗೋ ಕತೆ ಅಲ್ಲ, ಆಗಲ್ಲ ಅಂದ್ಮೇಲೆ ಆಗಲ್ಲ. ಅದು ನೆಕ್ಸ್ಟ್ ಟೈಮ್ ಸ್ಕಿಪ್ ಆಗ್ಬಿಡುತ್ತೆ. ಈಗ್ಲಿಂದಾನೇ ಓದಿ, ಇವತ್ತಿಂದಾನೇ ಕುತ್ಕೊಂಡು ಓದಿ. KPSC ಕಾಲ್ ಆಗೋದು ಕನ್ಫರ್ಮ್, KE ಕಾಲ್ ಆಗೋದು ಕನ್ಫರ್ಮ್. ಕಾಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. PSI 100% ಕಾಲ್ ಆಗುತ್ತೆ, ಕಾನ್ಸ್ಟೇಬಲ್ಸ್ 100% ಕಾಲ್ ಆಗುತ್ತೆ, ಟೀಚರ್ಸು ಎಲ್ಲ ವೇಕೆನ್ಸಿಗಳು ತುಂಬ್ತಾರೆ, ಎಲ್ಲ ವೇಕೆನ್ಸಿಗಳು ಸಾವಿರಾರು ಗಟ್ಟಲೆ ತುಂಬ್ತಾರೆ, ಮತ್ತೆ ಕಾಲ್ ಮಾಡಲ್ಲ. ಸೊ ಈ ಡೇಟ್ ನಿಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಾಲ್ ಆಗುತ್ತೆ 100% ಆಗುತ್ತೆ. BDL ಆಗುತ್ತೆ, ಸುಮಾರು ವೇಕೆನ್ಸಿಗಳು ಕಾಲ್ ಆಗ್ತವೆ. KE ಇಂದ ಅಂತೂ ಒಂದು ದೊಡ್ಡ ಲಿಸ್ಟೇ ಇದೆ, KPSC ಇಂದನೂ ಒಂದು ದೊಡ್ಡ ಲಿಸ್ಟ್ ಇದೆ. ಆಗುತ್ತೆ, ಆಗೋದ್ರ ಬಗ್ಗೆ ಅನುಮಾನ ಬೇಡ. ಓದಿ, ಆರಾಮ್ಸೆ ಕೂತ್ಕೊಂಡು ಓದಿ, ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇನೆ. ಇನ್ನೇನಾದ್ರು ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಇದ್ರೆ, ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ನೀವು ಇಲ್ಲೇ ಕೇಳಬೇಕು. ಮಂಡ್ಯ DCC ಬ್ಯಾಂಕ್ನೇ ಕನ್ಸಲ್ಟ್ ಮಾಡಬೇಕು ಹೊರತು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಯಾರಿಗೂ ನ್ಯಾಯವಾಗಿ ಏನೂ ಗೊತ್ತಿರೋದಿಲ್ಲ. ಸುಮ್ಮನೆ ಮನ್ಸಿಗೆ ಬಂದಂಗೆ ಏನು ಹೇಳ್ಬಾರ್ದು, ಏನು ಹೇಳ್ಕೊಡು. ಗೊತ್ತಿದ್ರೆ ಹೇಳ್ಬೇಕು, ಇಲ್ಲಾಂದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಮುಗಿದೋಯ್ತು ಅಷ್ಟೇ. ಡೈರೆಕ್ಟಾಗಿ ಮಂಡ್ಯ DCC ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಸಮಸ್ಯೆಗಳಿದ್ರೆ, ನಿಮ್ಮ ಮೂಲಭೂತ ಸಮಸ್ಯೆಗಳು ಏನಾದ್ರು, ಮಾರ್ಕ್ಸ್ ಕಾರ್ಡ್ ಕ್ಲಾರಿಫಿಕೇಶನ್ನು, ಕಂಪ್ಯೂಟರ್ ಸರ್ಟಿಫಿಕೇಟ್ ಕ್ಲಾರಿಫಿಕೇಶನ್ನು, ಮತ್ತೊಂದು ಏನೇ ಇದ್ರೂ ಮಂಡ್ಯ DCC ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿ. ಯಾರನ್ನೂ ಕೇಳಬೇಡಿ, ದಯವಿಟ್ಟು ಯಾರನ್ನೂ ಕೇಳಬೇಡಿ. ಅವರು ಇದೇನಾಗುತ್ತೆ ಅದೇನಾಗುತ್ತೆ ನೋ ಗೊತ್ತಿರಲ್ಲ, ಯಾರಿಗೂ ಯಾವುದೇ ಕಾರಣಕ್ಕೂ ಗೊತ್ತಿರಲ್ಲ. ಮಂಡ್ಯ DCC ಬ್ಯಾಂಕಲ್ಲಿ ಇದಕ್ಕೆ ಒಂದು ಸೆಕ್ಷನ್ನೇ ಇರುತ್ತೆ. ಆ ಸೆಕ್ಷನ್ ಅವರು ಆಥರೈಸ್ ಪರ್ಸನ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ, ಖಂಡಿತವಾಗ್ಲೂ ಹೇಳ್ತಾರೆ. ಸರ್ ಈ ಥರ ಇದೆ, ಮಾರ್ಕ್ಸ್ ಕಾರ್ಡ್ ಈ ಥರ ಇದೆ, ಇನ್ನೊಂದಿದೆ, ಕಂಪ್ಯೂಟರ್ದು ಈ ಥರ ಇದೆ, ಅವೆಲ್ಲ ಏನೇ ಇದ್ರೂ ಹೇಳ್ತಾರೆ. 100% ಏನೇ ಇದ್ರೂ ಹೇಳ್ತಾರೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರಲಿ, ಏನೇ ಒಂದು ವಿಚಾರ ಇದ್ರೂ ಕ್ಲಾರಿಫೈ ಮಾಡ್ತಾರೆ. ಸೊ ಐ ಥಿಂಕ್ ಎಲ್ಲ ವಿಚಾರನೂ ಹೇಳಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಅಷ್ಟು ಬಿಟ್ರೆ ಮತ್ತೆ ಕಟ್ ಆಫ್ದು ಸಂಭವನೀಯ ಅಷ್ಟೇ ಹೇಳೋದು. ಸಂಭವನೀಯ ಪೇಪರ್ ಅದ್ರ ಕ್ವಾಲಿಟಿ ಮೇಲೆ ಹೋಗುತ್ತೆ. ಯಾವತ್ತು ಪೇಪರ್ ಕ್ವಾಲಿಟಿ ಮೇಲೆ ಹೋಗುತ್ತೆ, ಪೇಪರ್ದು ಕ್ವಾಲಿಟಿ ಮೇಲೆ ಹೋಗುತ್ತೆ, ಪೇಪರ್ ಕ್ವಾಲಿಟಿ ಮೇಲೆ ಹೋಗುತ್ತೆ. ಇದಂತೂ ಪಕ್ಕ 100% ಬರ್ದಿಟ್ಕೊಳ್ರಿ. ಯಾವ ಪೇಪರ್ನ ಹೋಗ್ಬಿಟ್ಟು ಬರ್ದ್ಬಿಟ್ಟು ಬರ್ತಿರಲ್ವಾ, ಆ ಕ್ವಶನ್ಸು ಟಫ್ ಏನಾದ್ರು ಇದ್ರೆ, ತುಂಬಾ ಟಫ್ ಇದ್ರೆ ಕಟ್ ಆಫ್ ಇಳಿದೋಗುತ್ತೆ. ಈಸಿ ಇದ್ರೆ ಕಟ್ ಆಫ್ ಏರುತ್ತೆ. ಇದು ಅರ್ಥ ಆಗ್ತಾ ಇದೆ. ಈ ಬೇಸಿಸ್ ಮೇಲೆ ಹೇಳ್ತೀವಿ ಅಷ್ಟೇನೆ. ಬೇಸಿಸ್ ಬಿಟ್ರೆ ಇನ್ಯಾವುದೇ ಬೇಸಿಸ್ ಇಲ್ಲ. ಅನುಭವದ ಆಧಾರದ ಮೇಲೆ ಮಾಡಿರ್ತೀವಿ ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಸೊ ಹೇಳಿದ್ದೀನಿ, ಎಲ್ಲ ನನಗೆ ಗೊತ್ತಿರೋ ಅಷ್ಟು ವಿಚಾರನೂ ಹೇಳಿದ್ದೀನಿ. ಓದ್ಕೊಳ್ಳಿ. ಇಂಟರ್ವ್ಯೂ ರೆಡಿ ಆಗ್ರಿ. ನಿಮ್ಮ ಚಿಕ್ಕಮಂಗ್ಳೂರು ರೆಡಿ ಆಗ್ರಿ. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.